ಒಡಿಶಾದ ಗ್ರಾಮೀಣ ಬ್ಯಾಂಕ್ನಲ್ಲಿ ಮಾನವೀಯತೆಯನ್ನೇ ಪ್ರಶ್ನಿಸುವಂತಹ ವಿಚಿತ್ರ ಮತ್ತು ನೋವುಂಟು ಮಾಡುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಜೀತು ಮುಂಡ ಎಂಬ ಬಡ ಯುವಕನು ತನ್ನ ಸಹೋದರಿ ಕಲ್ರ ಮುಂಡ್ ಅವರ ಖಾತೆಯಲ್ಲಿದ್ದಂತಹ 19,300 ರೂಪಾಯಿ ಹಣವನ್ನ ಪಡೆಯಲು ಅತಿ ಅಸಹಜ ಕ್ರಮಕ್ಕೆ ಕೈ ಹಾಕಿದ್ದಾನೆ. 2 ತಿಂಗಳುಗಳ ಹಿಂದೆ ಮೃತಪಟ್ಟಿದ್ದ ಕಲ್ರ ಮುಂಡ ಸಾಯುವ ಮುನ್ನ ತನ್ನ ಖಾತೆಯಲ್ಲಿರುವ ಹಣವನ್ನ ತೆಗೆದುಕೊಳ್ಳುವಂತೆ ಸಹೋದರ ಜೀತುವಿಗೆ ಹೇಳಿದ್ದಳು. ಆ ಮಾತಿನಂತೆ ಜೀತು ಬ್ಯಾಂಕ್ಗೆ ತೆರಳಿದಾಗ ಬ್ಯಾಂಕ್ ಸಿಬ್ಬಂದಿ ಖಾತಾದಾರರನ್ನ ಕರೆತರಬೇಕು ಅಥವಾ ಮರಣ ಪ್ರಮಾಣ ಪತ್ರ ತರಬೇಕೆಂದು ಸೂಚನೆಯನ್ನ ನೀಡಿದ್ದಾರೆ. ಆದರೆ ಕಡು ಬಡತನದಲ್ಲಿ ಬದುಕುತ್ತಿರುವ ಜೀತುವಿಗೆ ಮರಣ ಪ್ರಮಾಣ ಪತ್ರ ಪಡೆಯುವುದು ಸಾಧ್ಯವಾಗಲಿಲ್ಲ. ಹೀಗಾಗಿ ಆತ ಅತಿಯಾದ ನಿರ್ಗತಿಕತೆಯಲ್ಲಿ ತನ್ನ ಸಹೋದರಿಯ ಸಮಾಧಿಯನ್ನ ತೋಡಿ ಹೆಣವನ್ನ ಪ್ಲಾಸ್ಟಿಕ್ ಚೀಲಿನಲ್ಲಿ ಅರ್ಧ ಮುಚ್ಚಿ ಸರಿಸುಮಾರು 5 ಕಿಲೋಮೀಟರ್ ದೂರದ ಬ್ಯಾಂಕ್ಗೆ ಹೊತ್ತು ತಂದಿದ್ದಾನೆ. ದಾರಿಯಲ್ಲಿದ್ದ ಜನರು ಈ ದೃಶ್ಯವನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ದೇಶದ ಬಡತನ ಮತ್ತು ವ್ಯವಸ್ಥೆಯ ಕಠಿಣತೆಯ ಬಗ್ಗೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೇವಲ 19,300 ರೂಪಾಯಿಗಾಗಿ ಈ ಮಟ್ಟದ ದುಸ್ಥಿತಿ ಎದುರಿಸಬೇಕಾದರೆ ಸಮಾಜದ ಸ್ಥಿತಿ ಎಷ್ಟು ದುರ್ಬಲವಾಗಿದೆ ಎಂಬ ಪ್ರಶ್ನೆ ಎದ್ದಂತಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್.